ಇರಾನ್ ಇಸ್ರೇಲ್ನ ಯುದ್ಧದ ಪರಿಣಾಮವಾಗಿ ಸಿಲಿಂಡರ್ನ ಅಭಾವವನ್ನು ಈಗ ಇಡೀ ದೇಶವೇ ಅನುಭವಿಸ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ಗಾಗಿ ಏಜೆನ್ಸಿ ಮುಂದೆ ಸರತಿ ಸಾಲಿನಲ್ಲಿ ನಿಂತುಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬೆಳಂಬೆಳಗ್ಗೆ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ ಜನ. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಸಿಲಿಂಡರ್ ಅಭಾವ ಅಥವಾ ಕೊರತೆ ಆಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ಗಾಗಿ ಏಜೆನ್ಸಿಯ ಮುಂದೆ ಸರತಿ ಸಾಲಿನಲ್ಲಿ ಕ್ಯೂ ನಿಂತುಕೊಂಡಿದ್ದಾರೆ ಜನ. ಹುಬ್ಬಳ್ಳಿಯಲ್ಲಿ ಬೆಳಗ್ಗೆ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ ಜನ. ಈಗಾಗಲೇ ವಾಣಿಜ್ಯ ಬಳಕೆಯ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ. ಸಿಲಿಂಡರ್ ಬುಕ್ಕಿಂಗ್ ಆಗದಂತ ಹಿನ್ನೆಲೆಯಲ್ಲಿ ಏಜೆನ್ಸಿ ಬಳಿಯಲ್ಲೇ ಜನರು ಬಂದ್ಬಿಟ್ಟಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಸಿಲಿಂಡರ್ ಬಗ್ಗೆ ಹೆಚ್ಚಾಗ್ತಾ ಇದೆ ಆತಂಕ. ಗೃಹ ಬಳಕೆಯ ಸಿಲಿಂಡರ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಆತಂಕದಲ್ಲಿ ಈಗ ಜನ ಇದ್ದಾರೆ. ಈಗ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ನೆಕ್ಸ್ಟ್ ಈಗ ತಿಂಗಳಿಗೊಂದು ಅಥವಾ 2 ತಿಂಗಳಿಗೊಂದು ಗ್ಯಾಸನ್ನು ಹಾಕ್ಸ್ಕೊಳ್ತಾರಲ್ವ, ಸಿಲಿಂಡರ್ಗಳನ್ನು ಹಾಕ್ಸ್ಕೊಳ್ತಾರಲ್ವ. ಈಗ ಮನೆಯವ್ರಿಗೆ ಭಾಳ ಟೆನ್ಷನ್. ಈಗ ಏನು ಮಾಡೋದಪ್ಪ ನೆಕ್ಸ್ಟು? ಅದಕ್ಕೆ ಬುಕ್ಕಿಂಗ್ ಮಾಡಿದ್ರೆ ಅದು ಸರಿಯಾಗಿ ತಗೊಳ್ತಾ ಇಲ್ವಂತೆ. ಕಮರ್ಷಿಯಲ್ ಅಂತೂ ನಿಂತೇ ಹೋಗ್ಬಿಟ್ಟಿದೆ ಬಿಡಿ. ಬಂದು ಅದು ಕಮರ್ಷಿಯಲ್ ಬರ್ತಾನೆ ಇಲ್ಲ. ಈಗ ಏಜೆನ್ಸಿ ಅವ್ರು ತಂದು ಕೊಡ್ತಾನೆ ಇಲ್ಲ. 10 ಕೇಳಿದ್ರೆ ಅದು 1 2 ತಂದು ಕೊಡೋದು, ಅದು ಹೆಚ್ಚಾಗ್ಬಿಟ್ಟಿದೆ. ಈಗ ಮನೆಯಲ್ಲಿ ಏನು ಮಾಡ್ತೀವಿ ನಾವು, ಒಂದು ತಿಂಗಳಿಗೆ 1 ಸಿಲಿಂಡ್ರು ಅಥವಾ 2 ಸಿಲಿಂಡ್ರನ್ನ ನಾವು ಬಳಕೆ ಮಾಡ್ತಾ ಇದ್ದೀವಿ. ಬಟ್ ಈಗ ಅದು ಕೂಡ ಬುಕ್ಕಿಂಗನ್ನು ತಗೊಳ್ತಾ ಇಲ್ವಂತೆ. ಅದಕ್ಕೆ ಏನು ಮಾಡ್ತಾರೆ, ಜನನೇ ಬಂದ್ಬಿಡ್ತಾ ಇದ್ದಾರೆ. ಏಜೆನ್ಸಿಗಳ ಹತ್ರನೇ ಬಂದು ಹಿಂಗೆ ತಗೊಳ್ತಾ ಇಲ್ಲ, ಸಿಲಿಂಡರ್ ಯಾವಾಗ ಸಪ್ಲೈ ಮಾಡ್ತೀರಿ, ಎಷ್ಟು ದಿನ ಆಗುತ್ತೆ ಅಂಥೇಳಿ ಅವರೇ ಈಗ ಏಜೆನ್ಸಿಗಳ ಮುಂದೆ ಬಂದು ಕೇಳುವಂತಹ ಅಥವಾ ಪ್ರಶ್ನೆ ಮಾಡುವಂತಹ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಜನ ದೌಡಾಯಿಸ್ತಾ ಇದ್ದಾರಂತೆ.